ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು. ತಹ ಏವ ಬೀಜಃ ತಹ ಏವ ಸಬೀಜಃ ಸಮಾಧಿಃ. 46ನೇ ಸೂತ್ರ. ಬಹಳ ಅದ್ಭುತವಾಗಿ ಹೇಳ್ತಾರೆ ಪತಂಜಲಿಗಳು. ಸವಿಕಲ್ಪ ನಿರ್ವಿಕಲ್ಪ ಅಂಥೇಳಿ 2 ಭಾಗ ಮಾಡಿದರೆ ಸಮಾಧಿಯಲ್ಲಿ, ಆ ಸವಿಕಲ್ಪ ಸಮಾಧಿಯಲ್ಲಿ ಮತ್ತೆ 4 ಭಾಗವಾಗಿ ಮಾಡ್ತಾರೆ. ಸವಿತರ್ಕ, ಸವಿಚಾರ, ಸಸ್ಮಿತ, ಸಾನಂದ ಅಂತ ಹೇಳಿ. ಈ ಸವಿತರ್ಕ ಮತ್ತು ಸವಿಚಾರ ಏನಿದಾವಲ್ಲ, ಇದೇ ವಿಜ್ಞಾನದ ಹುಟ್ಟಿಗೆ, ತತ್ವಜ್ಞಾನದ ಹುಟ್ಟಿಗೆ. ಕವಿತೆ, ಕಾವ್ಯ ಇವೆಲ್ಲವುಗಳ ಹುಟ್ಟಿಗೆ ಕಾರಣವಾದದ್ದು ಸವಿತರ್ಕ ಸಮಾಧಿ ಮತ್ತು ಸವಿಚಾರ ಸಮಾಧಿ. ಯಾವುದೇ ಒಂದು ವಿಶೇಷವಾದ ಒಂದು ಹೊಸತನ ಹುಟ್ಟಬೇಕಾದ್ರೆ, ಸೃಜನ ಕಾರ್ಯ ನಡೀಬೇಕಾದ್ರೆ ಅಲ್ಲಿ ಸಂಪೂರ್ಣ ಏಕಾಗ್ರತೆಯನ್ನು ಮೀರಿದ ಒಂದು ಅಂತರಂಗದ ಶಾಂತಿ, ಜೊತೆಗೆ ಚಿತ್ತದ ಪ್ರಜ್ವಲತೆ, ಚಿತ್ತದ ಪ್ರಕಾಶ, ಚಿನ್ಮಯ ಪ್ರಕಾಶ ಬೇಕಾಗುತ್ತೆ. ಅದಿದ್ದರೆ ಮಾತ್ರ ಯಾವುದೇ ಹುಟ್ಟತಕ್ಕಂಥದ್ದು, ಯಾವುದೇ ವಸ್ತು ಅಥವಾ ಹೊಸ ಸಂಶೋಧನೆ ಹುಟ್ಟಬೇಕಾಗುತ್ತೆ. ಹೇಳ್ತಾರೆ ವಿಜ್ಞಾನಿಗಳ ಕಥೆ ಬಹಳ ರೋಚಕವಾಗಿರುತ್ತೆ. ಋಷಿಗಳ ಕಥೆ ಎಲ್ಲವೂ ಕೂಡ ಋಷಿಗಳದ್ದು, ಶರಣರದ್ದು ಹೆಜ್ಜೆಗೂ ಹಿಡಿದಿಟ್ಟವರಿಲ್ಲ. ಆದರೆ ವಿಜ್ಞಾನಿಗಳು ಅಂತ ಏನು ಬಂದರು, ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಇಂಗ್ಲೆಂಡ್, ಅಮೇರಿಕಾ, ಜರ್ಮನಿ, ಫ್ರಾನ್ಸ್, ಇಲ್ಲೆಲ್ಲ ಕಡೆ, ಈ ಎಲ್ಲ ದೇಶಗಳಲ್ಲಿ, ರಷ್ಯಾದಲ್ಲಿ ಸ್ವಲ್ಪ ವಿಜ್ಞಾನಿಗಳಿಂದ ತತ್ವಜ್ಞಾನಿಗಳು ಜಾಸ್ತಿ ಹುಟ್ಟಿದರು, ಕವಿಗಳು ಜಾಸ್ತಿ ಹುಟ್ಟಿದರು. ಆದರೆ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಯುರೋಪ್ ಮತ್ತು ಅಮೇರಿಕಾ, ಇಲ್ಲಿ ವಿಜ್ಞಾನಿಗಳು ಬಹಳ ಹುಟ್ಟಿದರು. ಅವರದ್ದೆಲ್ಲವನ್ನು, ಅವರ ಜೀವನವನ್ನು ನಾವು ಗಮನಿಸಿದರೆ, ಲೂಯಿ ಪಾಶ್ಚರ್ ಇರಲಿ, ಆಲ್ವಾ ಥಾಮಸ್ ಎಡಿಸನ್, ಆಮೇಲಿಂದ ಕೋಪರ್ನಿಕಸ್, ಗೆಲಿಲಿಯೋ, ನ್ಯೂಟನ್, ಕಡೆಗೆ ಐನ್ಸ್ಟೀನ್. ವಿಜ್ಞಾನಿಗಳಲ್ಲಿ ಕೊನೆಗೆ ಬರೋನು ಐನ್ಸ್ಟೀನ್. ಅಂದರೆ ಅತ್ಯಂತ ಬುದ್ಧಿವಂತ ಮತ್ತು ಅತ್ಯಂತ ತೊಡಕಾದಂತಹ ವಿಷಯವನ್ನು ಸಂಶೋಧಿಸಿ ಅದನ್ನು ತಿಳಿಯೋ ಹಾಗೆ ಹೇಳಿದಂಥವ್ರು. ಇದು ಬಹಳ ವಿಶೇಷ. ಸಂಶೋಧನೆಗಳನ್ನು ಮಾಡಿರೋರು ಬಹಳ ಜನ ಇದ್ದಾರೆ. ಆದರೆ ಐನ್ಸ್ಟೀನ್ ಒಂದು ಕಲೆ ಏನಿತ್ತು ಅಂದರೆ, ಅದನ್ನು ಸಾಮಾನ್ಯ ಜನರಿಗೂ, ಅಂದರೆ ಸಾಮಾನ್ಯ ಜನ ಅಂದರೆ ತೀರಾ ಸಾಮಾನ್ಯ ಜನ ಅಲ್ಲ, ಓದಲಾರ್ದವರು ಅಲ್ಲ, ಓದಿದವ್ರ ಪೈಕಿ ತಿಳ್ಕೊಳ್ಳೋದು ಕೂಡ ತುಂಬ ಕಠಿಣ ಇರ್ತದೆ ವಿಜ್ಞಾನವನ್ನು. ಅಂಥವ್ರಿಗೂ ತಿಳಿಸಿ ಹೇಳುವ ಸಾಮರ್ಥ್ಯ ಇತ್ತು ಐನ್ಸ್ಟೀನಲ್ಲಿ. ಇವರೆಲ್ಲ ಸಬೀಜ ಸಮಾಧಿಯಲ್ಲಿ ಇದ್ದಂತಹವರು. ಹಿಂದಿನ ಜನ್ಮದಲ್ಲಿ ಏನೋ ಸಾಧನೆ ಮಾಡ್ತಾ ಯೋಗ ಸಾಧನೆ ಇರ್ಬೋದು, ತಪಸ್ಸಾಧನೆ ಇರ್ಬೋದು, ಅಧ್ಯಯನದಲ್ಲಿ ಏಕಾಗ್ರತೆ ಇರಬಹುದು, ಯಾವುದೋ ರೀತಿಯಲ್ಲಿ. ಅಂದರೆ ನಮ್ಮಲ್ಲಿ ಈ ಹಿಂದಿನ ಕಾಲದಲ್ಲಿ ನೀವು ಪುರಾಣಗಳನ್ನು ನೋಡಿದ್ರೆ, ಎಲ್ಲರನ್ನು ಕೈಲಾಸದಿಂದನೋ ವೈಕುಂಠದಿಂದನೋ ಒಟ್ಟು ವಿಶೇಷವಾದ ಲೋಕದಿಂದ ಬಂದರು ಅಂತ ಕತೆ ಬರೀತಾರೆ. ಇದರ ಅರ್ಥ ಏನಪ್ಪ ಅಂತಂದರೆ, ಅವೆಲ್ಲೋ ಕೈಲಾಸ, ವೈಕುಂಠ ಎಲ್ಲೋ ಬೇರೆ ಕಡೆ ಇದ್ದು ಅಂತಲ್ಲ, ಈ ಭೂಮಿ ಮೇಲೆ ಇದ್ದಂಥ ಅವೆಲ್ಲ. ಆದರೆ ಸಂಪೂರ್ಣವಾಗಿ ಭಿನ್ನ ಸಂಸ್ಕೃತಿಯಿಂದ ಬಂದಂಥವು. ಈ ಬಸವಣ್ಣವ್ರನ್ನ ಕೈಲಾಸದಿಂದ ಕರ್ಕೊಂಡು ಬರ್ತಾರೆ. ಆದರೆ ಕೈಲಾಸ ಎಂದು ಮುಂದೆ ಅದೇ ತತ್ವದ ಸಿದ್ದರಾಮೇಶ್ವರರು ಹೇಳ್ತಾರೆ, ಕೈಲಾಸ ಎಂಬುದೊಂದು ಹಾಳ ಬೆಟ್ಟ ಕಾಣಿರೋ, ಅಲ್ಲಿರುವ ಚಂದ್ರಶೇಖರನೊಬ್ಬ ಹೆಡ್ಡ ಕಾಣಿರೋ. ಅಂದರೆ ಇದರ ಅರ್ಥ ಕೈಲಾಸದಿಂದ ಬಂದರು, ವೈಕುಂಠದಿಂದ ಬಂದರು ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ನಾವು ಈಗಿನ
ಈ ವಿಜ್ಞಾನ ಯುಗದಲ್ಲಿ ನಾವೆಲ್ಲವನ್ನೂ ನೋಡಿ ಬೇರೆ ಲೋಕಗಳಿದಾವ? ಇಲ್ಲ. ಭೂಲೋಕವನ್ನು ಬಿಟ್ಟು ಮತ್ತೆಲ್ಲೋ ಹೋದರೆ ಜೀವಗಳ ಅಸ್ತಿತ್ವವೇ ಇದ್ದಂಗೆ ಕಾಣಿಸಲ್ಲ. 10-15 ಸಾವಿರ ವರ್ಷಗಳಿಂದ 50,000 ವರ್ಷದ ತನಕ ಹಿಂದಕ್ಕೆ ಹೋದರೂ ಕೂಡ ಗುರುಗ್ರಹದಲ್ಲಾಗಲೋ ಆಗಲಿ, ಮಂಗಳದಲ್ಲಾಗಲಿ, ಶುಕ್ರದಲ್ಲಾಗಲಿ ಎಲ್ಲಿಯೂ ಕೂಡ ಈ ಮಾನವ ವಿಕಾಸ ಆಗಿತ್ತು, ಮಾನವ ಜೀವನದ ವಿಕಾಸ ಆಗಿತ್ತು ಅಂತ ಹೇಳಕ್ಕೆ ಬರಲ್ಲ. ಆಧಾರಗಳು ಅಲ್ಲಿ ಸಿಕ್ಕಿಲ್ಲ. ಮನುಷ್ಯನಿಗೆ ಇನ್ನೂ ಸಂಪೂರ್ಣವಾಗಿ ಹೋಗೋಕ್ಕೆ ಆಗಿಲ್ಲ. ಚಂದ್ರಲೋಕಕ್ಕೂ ಕೂಡ, ಚಂದ್ರಗ್ರಹಕ್ಕೂ ಹೋಗಿದಾರ ಇಲ್ವ ಅಂತ ಇನ್ನೂ ಡೌಟ್ ಇದೆ. ಅದೇನೇ ಇದೆ, ಅವೆಲ್ಲ ಬಿಟ್ಬಿಡೋಣ. ಆದರೆ ಭೂಮಿಯ ಮೇಲೆ ಇರ್ತಕ್ಕಂಥ ಅನೇಕ ಸಂಸ್ಕೃತಿಗಳು, ಅನೇಕ ದೇಶಗಳು, ಅನೇಕ ಜನಾಂಗಗಳ ನಡುವೆ ಸಾಧನೆ ಮಾಡಿದಂಥ ಜನರು ಒಂದು ವಿಶೇಷವಾದಂಥ ಕಾರ್ಯವನ್ನು ಹೊತ್ತು ಮತ್ತೆ ಹುಟ್ಟಿ ಬರ್ತಾರೆ. ಅವರು ಹುಟ್ಟಿನಿಂದಲೇ ವಿಶೇಷತೆಯನ್ನು ಅಳವಡಿಸ್ಕೊಂಡಿರ್ತಾರೆ, ವಿಶೇಷವಾಗಿರ್ತಾರೆ, ಭಿನ್ನ ರೀತಿಯಲ್ಲಿ ಹುಡ್ತಾರೆ. ನೀವೆಲ್ಲ ಬುದ್ಧ, ಮಹಾವೀರ, ಬಸವಣ್ಣ, ಶಂಕರಾಚಾರ್ಯರ ಕಥೆ ಎಲ್ಲ ಕೇಳಿರ್ತೀರ, ಸ್ವಲ್ಪ ಮಟ್ಟಿಗೆ ಅದನ್ನು ಕೇಳಿರ್ತೀರಿ. ಇನ್ನೊಂದು ಬಹಳ ವಿಚಿತ್ರವಾದ ಸಂಗತಿ ಹೇಳ್ತೀನಿ ನಿಮಗೆ, ಪ್ರಾಯಶಃ ಇದನ್ನು ಬಹಳ ಜನ ಕೇಳಿಲ್ಲ. ತುಳಸಿದಾಸರ ಕಥೆ ಗೊತ್ತು ನಿಮಗೆಲ್ಲ, ಸ್ವಲ್ಪ ಮಟ್ಟಿಗೆ ಗೊತ್ತಿರುತ್ತೆ, ಹೇಳ್ತಾರೆ, ನಿಜಾನ ಸುಳ್ಳು ಗೊತ್ತಿಲ್ಲ. ತುಳಸಿದಾಸರು ಅಂದರೆ ಅವನಿಗೆ ಬೇರೆ ಹೆಸರಿತ್ತು, ಗೋಸ್ವಾಮಿ ಅಂತ ಇತ್ತು ಸಣ್ಣದರಲ್ಲಿ, ತುಳಸಿದಾಸ ಅಂತ ಆಮೇಲೆ ಬಂದದ್ದು. ಆ ತುಳಸಿದಾಸರು ಚಿಕ್ಕವನಿಂದ ಹುಟ್ಟುತ್ತಾನಲ್ಲ, ಹುಟ್ಟಿದ ಕೂಡಲೇ ಪೂರ್ಣ ಹಲ್ಲು ಬಂದ್ಬಿಟ್ಟಿದ್ವಂತೆ, ಹುಟ್ಟಿದ ಮಗುಗೇನೆ ಹಲ್ಲಿದ್ದು ಅಂತ. ಇದೆಲ್ಲ ನಾವು ಕೇಳಲ್ಲ, ಬೇರೆ ಯಾರ ಜೀವನದಲ್ಲೂ ಇಂಥ ಘಟನೆ ಕೇಳಿಲ್ಲ ನಾವು. ಈಗ ಆಧುನಿಕರು ಕೆಲವರು ಸರಿಯಾಗಿ ವಿಚಾರ ಮಾಡಲಾರ್ದೇನೆ ಅಂತ ಅಂದರೆ ಸುಳ್ಳಿರ್ಬೇಕದು, ಅದಕ್ಕೆ ಸುಳ್ಳು ಬರೀತಾರೆ. ಅದು ತುಳಸಿದಾಸರ ವಿಷಯದಲ್ಲೇ ಆ ಥರ ಬರೀಬೇಕಾದ್ರೆ ಸುಳ್ಳೇನಲ್ಲ. ಇಂಥ ಅಮಾನುಷೀಯ ಅಥವಾ ದೈವಿ ಘಟನೆಗಳನ್ನು, ವಿಶೇಷವಾದ ಘಟನೆಗಳನ್ನು ಸುಳ್ಳು ಅನ್ನೋದು ಅಥವಾ ನಮ್ಮದೇ ಇರ್ತಕ್ಕಂಥದ್ದು ಬಂದ್ಬಿಡ್ತು ನಮಗೆ. ಇದು ಜಡ ಇದು ಒಂದು ರೀತಿ ಜಡತೆನೆ, ಜಡವಾದ ವ್ಯಕ್ತಿತ್ವ. ಅದ್ರ ಬಗ್ಗೆ ವಿಚಾರ ವಿಮರ್ಶೆ ಮಾಡಿ ನೋಡೋಂಗಿಲ್ಲ, ಆಮೇಲೆ ಸತ್ಯಾಸತ್ಯತೆ ತಿಳಿಯೋ ಹಾಗಿಲ್ಲ. ಅದು ಪಾಶ್ಚಿಮಾತ್ಯ ಜಗತ್ತಿನಿಂದ ಬಂದರೆ ಅಂತೀವಿ. ಪೌರಾತ್ಯ ಜಗತ್ತು, ನಮ್ಮ ದೇಶದ್ದೇ ನಾವು ನಂಬಲಾರದಂತಹ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ನಮ್ಮ ದೇಶದಲ್ಲಿ ಈ ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತದ ಆಧಾರದ ಮೇಲೆ ಏನು ಎಂತೆಂಥ ವಿಶೇಷ ವಿಚಿತ್ರ ಮಕ್ಕಳು ಹುಟ್ಟಿದ್ದಾರೆ ಅಂದರೆ, ಈಗ ಅಂಗಾಂಗ ವಿಚಿತ್ರ ಮಕ್ಕಳು ಹುಟ್ಟುತ್ತಾರೆ, ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟುತ್ತಾರೆ. ಅವತ್ತಿನ ಕಾಲದಲ್ಲಿ ತುಳಸಿದಾಸರು, ಇನ್ನೊಬ್ಬರು ಕಪಿಲ ಋಷಿ ಅಂತ ಬರ್ತಾರೆ, ಸಾಂಖ್ಯ ಯೋಗ ಪ್ರತಿಪಾದಕರು. ಈಗಿನ ಪಂಚಭೂತಗಳು, ಪಂಚತನ್ಮಾತ್ರೆಗಳು, ಪಂಚೇಂದ್ರಿಯಗಳು ಅಂತೆಲ್ಲ ನಾವು ಗುರುತಿಟ್ಟು 36 ತತ್ವಗಳು, ಈ ಪಂಚವಿಂಶತಿ ತತ್ವಗಳು ಅಂತೆಲ್ಲ ಹೇಳ್ತೀವಲ್ಲ, ಇದರ ಪ್ರತಿಪಾದನೆ ಮಾಡಿದಂಥವ್ರು, ಇದನ್ನು ಸರಿಯಾಗಿ ಕ್ರಮಗೊಳಿಸಿ ಬರೆದಿಟ್ಟಂಥವ್ರು ಕಪಿಲ ಋಷಿಗಳು. ಸಾಂಖ್ಯ ಶಪಚ ಅಂತ ಹೇಳ್ತಾರೆ, ಅಂದರೆ ಸಾಂಖ್ಯ ಋಷಿ ಅಂತ ಅವ್ರಿಗೆ ಇನ್ನೊಂದು ಹೆಸರು, ಅವ್ರ ಯೋಗದ ಹೆಸರಿನಲ್ಲೇ ಕರಿಬೇಕಾದ್ರೆ ಅವ್ರಿಗೆ ಸಾಂಖ್ಯ ಅಂತ ಕರಿತಾ ಇದ್ರು. ಸಾಂಖ್ಯ ಗೋತ್ರ ಅಂತ ಇದೆ ಇವತ್ತು. ಸಪ್ತ ಋಷಿಗಳ ಗೋತ್ರ ಬ್ರಾಹ್ಮಣರಲ್ಲಿ ಭಾರದ್ವಾಜ ಗೋತ್ರ, ಗೌತಮ ಭಾರದ್ವಾಜ, ಆಮೇಲೆ ವಶಿಷ್ಠ, ಇವ್ರದ್ದೆಲ್ಲ ಗೋತ್ರಗಳನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಬ್ಬರು ಕಪಿಲ ಋಷಿ, ಸಾಂಖ್ಯ ಗೋತ್ರ ಅನ್ನೋರು ಇದ್ದಾರೆ. ಆ ಕಪಿಲ ಋಷಿಗೆ 5 ವರ್ಷಕ್ಕೆ ಇಂಥ ಜ್ಞಾನ ಬಂದಿತ್ತು, 5 ವರ್ಷದ ಮಗು ಇಂಥ ಜ್ಞಾನ ಬಂದಿತ್ತಲ್ಲ, ಅವನು ತಂದೆ ತಾಯಿಗಳಿಗೆ ಹೇಳ್ತಾನೆ, ನಾನು ನಿಮಿತ್ತ ಮಾತ್ರ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋದಷ್ಟೇ, ನೀವು ನನ್ನ ಶಿಷ್ಯರು, ಬನ್ನಿ ಉಪದೇಶ ಮಾಡ್ತೀನಿ. ಈ ದೇಹ ಸತ್ಯ ಅಲ್ಲ, ಇದೇನು ಹುಟ್ಟು ಆಮೇಲೆ ಸಾವು ಅನ್ನುವಂಥದ್ದೇನಿದೆ, ಇದು ಕೇವಲ ಕೆಲವು ಕಾಲ ಇರ್ತಕ್ಕಂಥದ್ದು ಈ ಶರೀರ. ಅದರಿಂದ ಇದನ್ನು ನಂಬೇಡಿ, ನೀವು ಆತ್ಮಸ್ವರೂಪ ಇದ್ದೀರಿ, ನಾನು ಆತ್ಮಸ್ವರೂಪ ಇದ್ದೀನಿ ಅಂತ ಹೇಳಿಬಿಟ್ಟು ಮನೇನೆ ಬಿಟ್ಟು ಹೊರಟೋಗ್ಬಿಡ್ತೀನಿ. 5 ವರ್ಷದ ಹುಡುಗ. ನಾವು ನೀವು 5 ವರ್ಷದವರಿದ್ದಾಗ ಹೆಂಗಿದ್ವಿ ಅಂತ ಯೋಚನೆ ಮಾಡ್ಕೊಂಡು, ಇನ್ನು ಬಟ್ಟೆ ಹಾಕೊಂಡು ಬರ್ತಿರ್ಲಿಲ್ಲ ನಮಗೆ. ಅಂಥ ವಿಶೇಷವಾದ ವ್ಯಕ್ತಿಗಳು ಹುಟ್ಟಿದರು.
ಒಬ್ಬ 8 ವರ್ಷದ ಬಾಲಕ ನಿನ್ನನ್ನು ಯಮನೆ ಕೊಟ್ಟಿದ್ದೀನಿ ಹೋಗು ಅಂದರೆ ಅದು ಅವನೇ ಹುಡ್ಕೊಂಡೇ ಹೋಗ್ಬಿಡ್ತಾನೆ, ಗುರುವನ್ನು ಹುಡ್ಕೊಂಡು ಹೋಗ್ತಾನೆ. ಯಮ ಅಂತಂದರೆ ಮೃತ್ಯು ದೇವತೆ ಅಂತೆಲ್ಲ ಬಳಸ್ಬಿಡ್ತಾರೆ. ಯಮ ಅಂದರೆ ಆ ಯಮ ಅಲ್ಲ, ಆದರೆ ಆ ಗುರು ಕೂಡ ಒಂದು ರೀತಿ ಯಮನೇ. ಹಳೆಯ ಜೀವನವನ್ನು ಕೆಡಿಸಿ ಸಂಪೂರ್ಣ ಬೀಳಿಸಿ ಹೊಸ ಜೀವನವನ್ನು ಕಟ್ಟಿಕೊಡ್ತಾನೆ ನಮಗೆ. ಆದ್ದರಿಂದ ಅವನನ್ನು ಕೂಡ ಯಮ ಅಂದರೆ ಇನ್ನೊಂದು ಅರ್ಥ ಅತ್ಯಂತ ಕ್ರಮಬದ್ಧವಾಗಿ ನಡ್ಕೊಳ್ತಕ್ಕಂಥ ವ್ಯಕ್ತಿ. ಚಾಚು ತಪ್ಪದೆ ಸಮಯ ಪಾಲನೆ, ಶಿಸ್ತು, ಇಂಥವ್ರಿಗೂ ಕೂಡ ಯಮ ಅಂತ ಕರೀತಿದ್ರು. ಅಂದರೆ ಅಂಥ ಗುರುಗಳಿಗೆ ನಿಯಮಬದ್ಧವಾಗಿ ನಡೀತಕ್ಕಂಥವ್ರು. ಅಂದರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವೆಲ್ಲ ಒಂದು ಜನ್ಮದಲ್ಲಿ ಸಾಧನೆ ಆಗ್ತಕ್ಕಂಥದ್ದಲ್ಲ. ಅವರು ಪತಂಜಲಿ ಯೋಗದ ಹೆಸರನ್ನೂ ಕೇಳದೇ ಇರಬಹುದು ವಿದೇಶಿಗಳು, ಪಾಶ್ಚಿಮಾತ್ಯರು, ಆದರೆ ಅವ್ರಿಗೂ ಕೂಡ ಪೂರ್ವಜನ್ಮ ಪುನರ್ಜನ್ಮ ಇದ್ದದ್ದೇ. ಅಲ್ಲಿ ಹಿಂದಿನ ಜನ್ಮದ ಸಾಧನೆ ಉಳ್ಕೊಂಡಿರುತ್ತೆ. ತಾಹ ಏವ ಸಬೀಜ ಸಮಾಧಿ. ಅವರು ಸಬೀಜ ಸಮಾಧಿಯನ್ನು ಅಂದರೆ ಸವಿತರ್ಕ ಮತ್ತು ಸವಿಚಾರ ಸಮಾಧಿಯನ್ನು ಸಾಧಿಸಿರ್ತಾರೆ. ಯಾವುದೋ ಒಂದು ವಿಷಯದಲ್ಲಿ ಮಾಸ್ಟ್ರಿ, ಯೋಗದಲ್ಲಿರ್ಬೋದು, ಜ್ಞಾನದಲ್ಲಿರ್ಬೋದು, ಅಥವಾ ಅನ್ಯ ಸಾಧನೆಯಲ್ಲಿರ್ಬೋದು, ಯಾವುದರಲ್ಲೂ ಅತ್ಯಂತ ಸಾಧನೆ ಮಾಡಿ ಅವರು ಈ ದೇಹ ಬಿಟ್ಟಿರ್ತಾರೆ. ಆದ ವಾಸನೆಗಳು, ಆ ವೃತ್ತಿಗಳು ಬೀಜ ರೂಪದಲ್ಲಿ ಸಂಗ್ರಹ ಆಗಿರುತ್ತೆ. ಅವನಿಗೆ ಅಂತಿಮ ಮೋಕ್ಷ ಅನ್ನುವಂಥ ಸಿಕ್ಕಿರಲ್ಲ. ಅದಕ್ಕೆ ನಮ್ಮಲ್ಲಿ ಈ ವೈದಿಕ ಪದ್ಧತಿಯಲ್ಲಿ ಅಥವಾ ವೈಷ್ಣವರಲ್ಲಿ ಒಂದು ಪದ್ಧತಿ ಇದೆ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ ಹೇಳಿ ಚತುರ್ವಿಧ ಪದವಿಗಳಿದ್ದಾವೆ. ಅಂದರೆ ಒಂದು ಆ ಜೀವಾತ್ಮ ಸಾಧನೆ ಮಾಡ್ತಾ ಮಾಡ್ತಾ ಸಾಲೋಕ್ಯ ಅಂದರೆ ತಾನು ನಂಬಿದ ಲೋಕದಲ್ಲಿ ಜನ್ಮ ಪಡೆಯುವುದು. ಲೋಕ ಅಂದರೆ ಮತ್ತೆ ಬೇರೆ ಲೋಕ ಅಂತ ತಿಳ್ಕೊಬೇಡಿ. ಆಯಾ ಜನಾಂಗದಲ್ಲೇ ಹತ್ತಿರಕ್ಕೆ, ಗುರುವಿನ ಹತ್ತಿರದಲ್ಲಿ, ಗುರುವಿಗೆ ಬೇಕಾದಲ್ಲಿ ಶ್ರೀಮಂತರ ಹೊಟ್ಟೆಯಲ್ಲಿ ಹುಟ್ಟೋದು ಸಾಲೋಕ್ಯ. ಎರಡನೇದು ಸಾಮೀಪ್ಯ ಅಂದರೆ ಇನ್ನೂ ಹತ್ತಿರ ಹೋಗೋದು, ಪರಮಾತ್ಮನಿಗೆ ಇನ್ನೂ ಹತ್ತಿರ ಹೋಗೋದು ಅಂತಂದರೆ ವಿಷ್ಣುವಿಗೆ ಅಂತ ಅವ್ರು ಹೇಳೋದು. ಸಾಲೋಕ್ಯ ಅಂದರೆ ವಿಷ್ಣು ಲೋಕದಲ್ಲಿ ಹುಟ್ಟೋದು, ವೈಕುಂಠದಲ್ಲಿ ಹುಟ್ಟೋದು, ಕೈಲಾಸದಲ್ಲಿ ಹುಟ್ಟೋದು. ಸಾಮೀಪ್ಯ ಅಂದರೆ ಆ ಸಮೀಪ ಇರತಕ್ಕಂಥದ್ದು, ಅಂದರೆ ಅತ್ಯಂತ ಆಪ್ತ ಶಿಷ್ಯನಾಗಿ. ಈಗ ಉದಾಹರಣೆಗೆ ಕೈಲಾಸದ ಶಿವನಿಗೆ ನಂದಿ ಹೇಗೋ, ಭೃಂಗಿ ಹೇಗೋ, ಗಣಪತಿ ಹೇಗೋ ಹಾಗೆ ಅಂತ ಹೇಳೋದು. ಆಮೇಲೆ ಸಾರೂಪ್ಯ ಅಂದರೆ ತಾನೂ ಶಿವಸ್ವರೂಪನೇ ಆಗೋದು. ಅಂದರೆ ಶಿವ ಅಂದರೆ ದೇವರಲ್ಲ, ಇಲ್ಲ ವಿಷ್ಣು ಅಂದರೆ ದೇವರಲ್ಲ, ಲಕ್ಷ್ಮೀ ಸಮೇತ ವಿಷ್ಣು ಅಂಥವ್ರು ಕೋಟಿ ಜನ ಇರ್ತಾರೆ ಅಂತೇಳಿ ಬರೀತಾರೆ ಪುರಾಣಗಳು. ವಿಷ್ಣು ಕೋಟಿಗಳು, ರುದ್ರಕೋಟಿಗಳು. ಅಂದರೆ ಇವನು ಕೂಡ ಸಾಲೋಕ್ಯ ಸಾಮೀಪ್ಯ ಆದಮೇಲೆ ಆ ವಿಷ್ಣು ಸ್ವರೂಪನೇ ಆಗೋದು, ಸಾರೂಪ್ಯ ಆಗೋದು. ಕಡೆಗೆ ಸಾಯುಜ್ಯ ಅಂದರೆ ಅದು ಮೋಕ್ಷ ಸ್ಥಿತಿ. ಇದಕ್ಕೆ ಚತುರ್ವಿಧ ಪದವಿಗಳನ್ನು ಕರೀತಾ ಇದ್ರು. ಇದನ್ನು ಸಾಧನೆ ಮಾಡೋದಕ್ಕೆ ಒಂದು ಜನ್ಮ ಸಾಕಾಗಲ್ಲ, ಮತ್ತು ಒಂದು ಜನ್ಮದಲ್ಲಿ ಮುಗಿಯೋದು ಇಲ್ಲ. ಬೀಜ ರೂಪದಲ್ಲಿ ಅದು ಕೆಟ್ಟದ್ದೇ ಇರಲಿ, ಒಳಿತೇ ಇರಲಿ, ಕೆಡುಕೆ ಇರಲಿ, ಒಳಿತೇ ಇರಲಿ, ಎಲ್ಲವೂ ಕೂಡ ಬೀಜ ರೂಪದಲ್ಲಿ ಸಂಗ್ರಹ ಆಗುತ್ತೆ. ಅದು ಅದರಂತೆ ಮುಂದಿನ ಜನ್ಮ ರೂಪುಗೊಳ್ಳುತ್ತೆ. ಆವಾಗ ಸಣ್ಣ ಹುಡುಗರಿರುವಾಗ ಕಪಿಲ ಋಷಿದಿರ್ಬೋದು, ಧ್ರುವಂದಿರ್ಬೋದು, ಇನ್ನು ನಮ್ಮ ಶರಣರಲ್ಲಿ ಅಕ್ಕ ಮಹಾದೇವಕ್ಕೆ ತಗೊಂಡ್ರು. ಮಹಾದೇವಕ್ಕವ್ರದ್ದು ವಿಚಾರ ತಗೊಂಡಾಗ ತುಂಬ ಚಿಕ್ಕ ವಯಸ್ಸಿನಲ್ಲಿ ವೈರಾಗ್ಯ ಬಂದಿತ್ತು. ಪ್ರಾಯಶಃ 20 ವರ್ಷ, 22 ವರ್ಷ, 25 ವರ್ಷದೊಳಗಡೆ ಜೀವನ ಮುಗಿದೇ ಹೋಯ್ತು ಮಹಾದೇವಕ್ಕಂದು. ಆದರೆ ಅಲ್ಲಮ ಪ್ರಭುಗಳು ಸುಮಾರು 90 ವರ್ಷ ಆಗಿತ್ತು, 100 ವರ್ಷ ಆಗಿತ್ತು ಅಲ್ಲಮ ಪ್ರಭುಗಳಿಗೆ. ಅವರಿಂದ ಮಹಾದೇವಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಅಂತ ಹೇಳಿಬಿಟ್ರು. ಅನುಭವ ಮಟ್ಟದಲ್ಲಿ ಪರೀಕ್ಷೆ ಆದಮೇಲೆ ಮಹಾದೇವಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಅಂತ ಹೇಳಬೇಕಾದ್ರೆ ಎಂಥ ಸಿದ್ಧಿ ಪಡ್ಕೊಂಡಿರ್ಬೇಕು ಮಹಾದೇವಕ್ಕ. ಅದು ಒಂದು ಜನ್ಮದಲ್ಲಿ ಸಾಧ್ಯ ಆಗಲಾರದು. ಅದನ್ನೇ ಇಲ್ಲಿ ಹೇಳ್ತಿರೋದು. ಆ 46ನೇ ಸೂತ್ರದಲ್ಲಿ ತಾಹ ಏವ ಸಬೀಜ ಸಮಾಧಿ. ಅದರಲ್ಲಿ ಆ ಸಮಾಧಿಗಳಲ್ಲಿ ಅಂದರೆ ಸವಿತರ್ಕ, ಸವಿಚಾರ ಸಮಾಧಿಗಳಲ್ಲಿ ಬೀಜ ರೂಪದಲ್ಲಿ ವೃತ್ತಿಗಳು ಉಳ್ಕೊಂಡಿರುತ್ತೆ. ಅಂದರೆ ಮಾಡಿದಂತಹ ಪಾಪ ಪುಣ್ಯಗಳು ಉಳ್ಕೊಂಡಿರುತ್ತೆ. ಕೆಲವರು ಸಣ್ಣ ಹುಡುಗರಲ್ಲಿ ದೊಡ್ಡ ಕಳ್ಳರಾಗಿರ್ತಾರೆ, ದೊಡ್ಡ ಕೊಲೆಗಡಕರಾಗಿರ್ತಾರೆ, ಅತ್ಯಾಚಾರಿಗಳಾಗಿರ್ತಾರೆ.
ಅದು ಹಿಂದಿನ ಜನ್ಮದ ಅದು ಕೂಡ ಬಂದಿರುತ್ತೆ, ಕೆಟ್ಟ ಬೀಜಗಳು ಬಂದಿರುತ್ತೆ ಇಷ್ಟೇ. ಅದೇ ಪಾಪ ಪುಣ್ಯ ನಮ್ಮ ಜೊತೆಗೆ ತಗೊಂಡು ಹೋಗ್ತೀವಿ, ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗ್ತೀವಿ. ಆದರೆ ಪಾಪ ಪುಣ್ಯವನ್ನು ಮಾತ್ರ ತಗೊಂಡು ಹೋಗ್ತೀವಿ ಅಂತ ಹೇಳ್ತೀರಲ್ಲ, ಅದು ಕಾರಣ ಶರೀರದಲ್ಲಿ ಚಿತ್ತದಲ್ಲಿ ರೆಕಾರ್ಡ್ ಆಗಿರುತ್ತೆ. ಈಗ ಯೂಟ್ಯೂಬ್ ಬಂದಮೇಲಂತೂ ನಿಮಗೆ ಗೊತ್ತಾಗುತ್ತೆ, ಡೇಟಾ ಇರುತ್ತಲ್ಲ ಅಲ್ಲಿ. ಹಾಗೆ ನಮ್ಮಲ್ಲಿ 3 ಶರೀರಗಳಿದ್ದಾವೆ. ಅದರಲ್ಲಿ ಕಾರಣ ಶರೀರದಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ. ಅದೇ ಪ್ರಕಾರ ಮುಂದಿನ ಜನ್ಮ ರೂಪುಗೊಳ್ಳುತ್ತೆ. ಹುಟ್ಟಿದ ಅಂಗವಿಕಲರಾಗಿ ಹುಟ್ಟೋದು, ಬುದ್ಧಿಮಾಂದ್ಯರಾಗಿ ಹುಟ್ಟೋದು, ಅಥವಾ ಅತ್ಯಂತ ಶ್ರೇಷ್ಠ ಶರೀರ, ಶ್ರೇಷ್ಠ ಮನಸ್ಸು, ಶ್ರೇಷ್ಠ ಬುದ್ಧಿಯವರಾಗಿ ಹುಟ್ಟೋದು. ಸಣ್ಣ ಮಕ್ಕಳು 5 ವರ್ಷದವರು ತಬಲ ಬಾರಿಸ್ತಿರ್ತಾರೆ, ಕೊಳಲು ಬಾರಿಸ್ತಿರ್ತಾರೆ. ಇದೆಲ್ಲ ಹಿಂದಿನ ಜನ್ಮದ ಉತ್ತಮ ಬೀಜಗಳು. ಅದು ಯೋಗ ಸಾಧನೆ ಮಾಡಿರ್ತಕ್ಕಂಥದ್ದು. ಅದೇ ಚಿಂತನೆಯಲ್ಲಿ ಹಿಂದಿನ ದೇಹವನ್ನು ಬಿಟ್ಟಿರ್ತಾರೆ, ಆ ಪ್ರಕಾರವಾಗಿ ಬರ್ತದೆ. ಕೊನೆಗೆ ನಿರ್ವಿಕಲ್ಪ ಸಮಾಧಿ ಬಂದಾಗ ಅವ್ರಿಗೂ ಕೂಡ ಮುಂದಿನ ಜನ್ಮ ಕೆಲವರಿಗೆ ಬರುತ್ತೆ ಅಂತ ಹೇಳ್ತಾರೆ. ಅವತಾರ ಪುರುಷರು ಅಂತ ಹೇಳ್ತಾರಲ್ಲ, ಅವರು ಹಿಂದಿನ ಜನ್ಮದಲ್ಲಿ ನಿರ್ವಿಕಲ್ಪ ಸಮಾಧಿಯನ್ನು ಸಾಧಿಸಿ ಪರಮಾತ್ಮನ ಇಚ್ಛೆಯ ಅನುಸಾರವಾಗಿ ಅವರು ಹುಟ್ಟಿ ಬರ್ತಾರೆ. ಅವ್ರ ಜೊತೆಗೆ ಕಾರ್ಯವನ್ನು ಮಾಡಲಿಕ್ಕೆ ಅನುಕೂಲಕರವಾದಂಥ ಅನೇಕ ಜನ ಹುಟ್ಟಿ ಬರ್ತಾರೆ. ಇಂಥವ್ರನ್ನ ಅವತಾರ ಪುರುಷರು ಅಂತ ಹೇಳ್ತಾರೆ. ಇದು ನಮ್ಮ ಭಾರತೀಯ ಸಂಸ್ಕೃತಿ, ಯೋಗ ಸಂಸ್ಕೃತಿ, ಧರ್ಮ ಸಂಸ್ಕೃತಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.